ನಾನೊಬ್ಬ ವಿಕಲಚೇತನ, ಸಾಧನೆಗೆಲ್ಲ ಯಾವುದೇ ಬಂಧನ. ಕಾಲು ಬಲವಿಲ್ಲದಿದ್ದರೇನು, ನನ್ನ ಆತ್ಮಬಲವ ನೀವೆಲ್ಲ ಬಲ್ಲಿರೇನು. ಗುರಿ ಇಟ್ಟರೆ ನಾನು ಸಾಧಿಸುವೆನು, ಕಠಿಣ ಸವಾಲುಗಳನ್ನು ಮೀರಿ, ಕಠಿಣ ಸವಾಲುಗಳನ್ನು ಮೀರಿ. ನೊಬ್ಬ ವಿಕಲಚೇತನ, ಸಾಧನೆಗಿಲ್ಲ ಯಾವುದೇ ಬಂಧನ. ನಗರದ ನಾಗರಬಾವಿಯ SRN ಸ್ಟುಡಿಯೋದಲ್ಲಿ ವಿಕಲಚೇತನರ ಹಕ್ಕುಗಳ ಕುರಿತು ಜಾಗೃತಿ ಹಾಗೂ ವಿಕಲಚೇತನರ ಮಾಸಾಶನ ಹೆಚ್ಚಳ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಸ್ಥಾಪನೆ. ರಾಜ್ಯಾದ್ಯಂತ ಉಚಿತ ಬಸ್ ಪಾಸ್ ಪ್ರಯಾಣ ಸೇರಿದಂತೆ ಇತರೆ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುವ ಉದ್ದೇಶದಿಂದ ನಾನೊಬ್ಬ ವಿಕಲಚೇತನ ಎಂಬ ಶೀರ್ಷಿಕೆಯ ಹಾಡನ್ನು ಸಿದ್ಧಪಡಿಸಲಾಗುತ್ತಿದೆ. ಹಾಡಿನ ಧ್ವನಿ ಮುದ್ರಣಕ್ಕೆ ಬಿಬಿಎಂಪಿ ಮಾಜಿ ಸದಸ್ಯ ಉಮೇಶ್ ಶೆಟ್ಟಿ ಚಾಲನೆ ನೀಡಿ ಮಾತನಾಡಿದ ಅವರು, ವಿಕಲಚೇತನರ ಬೇಡಿಕೆಗಳನ್ನು ಈಡೇರಿಸಲು ರಾಜ್ಯ ಸರ್ಕಾರ ಅಸಡ್ಡೆ ಮಾಡುತ್ತಿದೆ. ಕೇವಲ ಗ್ಯಾರಂಟಿ ಯೋಜನೆಗಳಿಗೆ ಒತ್ತು ನೀಡಿ ಚುನಾವಣೆ ಗೆಲ್ಲಲು ವೋಟ್ ಬ್ಯಾಂಕ್ಗೆ ಬೆಲೆ ಕೊಟ್ಟು ವಿಕಲಚೇತನರ ಹಕ್ಕುಗಳ ಬಗ್ಗೆ ನಿರ್ಲಕ್ಷ್ಯತೆ ವಹಿಸಲಾಗಿದೆ. ಮಹಾಂತೇಶ್ ಬ್ರಹ್ಮರ್ ಅವರ ಪ್ರಯತ್ನಕ್ಕೆ ನಮ್ಮ ಬೆಂಬಲವಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕೂಡಲೇ ಅಂಗವಿಕಲರ ಬೇಡಿಕೆಗಳನ್ನು ಈಡೇರಿಸಲಿ ಎಂದು ಒತ್ತಾಯಿಸಿದರು. ಒಂದು ವಿಕಲಚೇತನರ ನೋವಿನ ಬಗ್ಗೆ ನನ್ನ ಸ್ನೇಹಿತರಾದ ಮಹಾಂತೇಶ್ರವರು ಈ ಮೊದಲು ಸಹ ನನಗೆ ಹಲವಾರು ಕಾರ್ಯಕ್ರಮದಲ್ಲಿ ಜೊತೆಗೂಡಿದರು. ಅವರು ಬೆಳಿಗ್ಗೆ ತಾನೇ ಈಗ ಹೇಳಿಬಿಟ್ಟು ನಾವೊಂದು ಸಂಗೀತವನ್ನು ತಯಾರಿ ಮಾಡ್ತಾಯಿದ್ದೇವೆ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ನೀವು ಬರಬೇಕಂತ ಕೇಳಿದ್ರು. ಅವ್ರಿಗೆ ಹೇಳಿದ ಮಾತು ಕೇಳಿ ನನಗಿರುವಂಥ ಬೇರೆ ಎಲ್ಲ ಕೆಲಸಗಳನ್ನು ಬಿಟ್ಟು ನಾನು ಬಂದಿದ್ದೇನೆ. ಇಲ್ಲಿ ಉದ್ದೇಶ ಇಷ್ಟೇ, ಒಬ್ಬ ವಿಕಲಚೇತನ ಅವನ ಶಕ್ತಿಗೆ ನಾವೊಂದು ಚೂರು ಹೆಗಲು ಕೊಟ್ಟರೆ ಇನ್ನೊಂದಷ್ಟು ಶಕ್ತಿಯಲ್ಲಿ ಅವನು ಎದ್ದು ನಿಲ್ಲುವಂಥ ಪ್ರಯತ್ನ ಪಡ್ತಾರೆ. ಅಂಥ ಪ್ರಯತ್ನಕ್ಕೆ ನಾವೊಂದು ಚಿಕ್ಕ ಆಸರೆ ಆಗಬೇಕನ್ನೋದು ನನ್ನ ಉದ್ದೇಶ. ಅದೇ ಒಂದು ಉದ್ದೇಶದಿಂದಾಗಿ ನಾವು ಇವತ್ತು ಮಹಾಂತೇಶ್ ಅವ್ರ ಜೊತೆ ನಿಂತಿದ್ದೇವೆ. ಸರ್ಕಾರ ದಯವಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರ ಹತ್ರನೂ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಅಶಕ್ತರಲ್ಲಿ ಅಶಕ್ತರು, ಅವರ ನೋವಿಗೆ ಬೆನ್ನೆಲುಬಾಗಬೇಕಾದ್ದು ಸರ್ಕಾರದ ಕರ್ತವ್ಯ. ಎಲ್ಲೋ ಒಂದು ಕಡೆ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ ಅಂತ ಅನ್ನಿಸ್ತಾ ಇದೆ. ಸಾಮಾನ್ಯ ಓಟಿಗೋಸ್ಕರ ಒಬ್ಬ ತಾಯಿಗೆ 2,000 ರೂಪಾಯಿ ಕೊಡ್ತೇನೆ ಪ್ರಚಾರ ಮಾಡಿಕೊಂಡು ಇವತ್ತು ಅರ್ಧಂಬರ್ಧ ಕೊಟ್ಟಿದ್ದೀರಿ. ಇವತ್ತು ಬಸ್ ಪಾಸಿಗೋಸ್ಕರ ಆಧಾರ್ ಕಾರ್ಡನ್ನು ತೋರಿಸಿ ಕೋಟ್ಯಾಂತರ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಕೊಟ್ಟಿದ್ದೀರಿ. ಇವತ್ತು ಯಾವುದೇ ಒಂದು ಕುಟುಂಬದಲ್ಲಿ ಒಂದು ಮದುವೆ ಆದರೆ, ಅಂತರ್ಜಾತಿ ವಿವಾಹ ಆದರೆ ಅದಕ್ಕೆ 3 ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀರಿ. ಇಂಥ ಯೋಜನೆಗಳು ನಿಮ್ಮಲ್ಲೇ ಇರುವುದರಿಂದಾಗಿ ಯಾಕೆ ನೀವು ವಿಕಲಚೇತನರ ಬಗ್ಗೆ ಗಮನ ವಹಿಸ್ತಾ ಇಲ್ಲ? ವಿಕಲಚೇತನರಿಗೆ ನೀವು 800 ರೂಪಾಯಿ ಕೊಡ್ತಾ ಇದ್ದೀರಿ. ಸಾಮಾನ್ಯ ದುಡಿಯುವಂಥ ಒಂದು ಕೈಗಳಿಗೆ ನೀವು 2,000 ರೂಪಾಯಿ ಕೊಡ್ತಾ ಇದ್ದೀರಿ. 2,000 ರೂಪಾಯಿ ಕೊಡುವಾಗ ನೀವು ವಿಕಲಚೇತನರಿಗೆ ನೀವು 3,000 ರೂಪಾಯಿ ಕೊಡಬೇಕೇ ಹೊರತು 800 ರೂಪಾಯಿ ಕೊಟ್ಟರೆ ಅವರ ಜೀವನ ಸಾಗಿಸೋಕ್ಕೆ ಸಾಧ್ಯನಾ? ದುಡಿಯೋಕ್ಕೆ ಶಕ್ತಿ ಇದ್ದರೆ ಅವ್ರು ಕೇಳ್ತಾ ಇರಲಿಲ್ಲ ನಿಮ್ಮ ಹತ್ರ. ಆದರೆ ದುಡಿಯುವಂಥ ಶಕ್ತಿ ಇಲ್ಲ ಅಂತ ಇವತ್ತು ಅವ್ರು ನಿಮ್ಮ ಹತ್ರ ಒಂದು ಆಶಯ ಕೇಳ್ತಾ ಇದ್ದಾರೆ. ಆ ಆಸರೆಯಾಗಿರಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯ. ಸಾಮಾನ್ಯರಾಗಿರುವಂಥ ವ್ಯಕ್ತಿಗಳಿರ್ಬೋದು, ಇವತ್ತಿನ ನಮ್ಮ ಸರ್ಕಾರದ ಮುಖ್ಯ ಪ್ರತಿನಿಧಿಯಾಗಿರುವಂಥ ಮೇಡಮ್ ಇರ್ಬೋದು, ಆಧಾರ್ ಕಾರ್ಡನ್ನು ತೋರಿಸಿದರೆ ಇವತ್ತು ಬಸ್ಸಲ್ಲಿ ಉಚಿತ ಪ್ರಯಾಣ ಇದೆ. ಆದರೆ ಒಂದು ಅಂಗವಿಕಲರಿಗೆ ತನ್ನ ಭಗವಂತನ ಸೃಷ್ಟಿಯಿಂದ ಕೊರತೆಯಾದಂತಹ ಒಬ್ಬ ವ್ಯಕ್ತಿಗೆ ವಿಕಲಚೇತನ ಆಗಿ ಹುಟ್ಟಿದ ಮೇಲೆ
ಅವನಿಗೆ ಶಕ್ತಿ ತುಂಬಕ್ಕೆ ಸಾಧ್ಯವಾಗದಿರುವಾಗ ಸರ್ಕಾರ ನೀವು ಬಸ್ ಪಾಸಿಗೆ ಸುಮಾರು 765 ರೂಪಾಯಿ ತಗೊಳ್ತೀರಿ ಮಾಸ ಒಂದು ಪಾಸಿಗೆ. ಆದರೆ ನೀವು ಲಿಮಿಟೇಷನ್ ಎಷ್ಟು ಕೊಟ್ಟಿದ್ದೀರಿ? 100 ಕಿಲೋಮೀಟ್ರ್ ಕೊಟ್ಟಿದ್ದೀರಿ. ಅದೇ ನೀವು ಆಧಾರ್ ಕಾರ್ಡ್ ತೋರಿಸಿದರೆ ಬೆಂಗಳೂರು ಟು ಮಂಗಳೂರು, ಬೆಂಗಳೂರು ಟು ಕಾರವಾರ, ಬೆಂಗಳೂರು ಟು ಯಾವುದೇ ರಾಜ್ಯದ ಮೂಲೆಗಳಿಗೆ ಹೋಗೋಕ್ಕೆ ನಿಮಗೆ ಅವಕಾಶ ಕೊಟ್ಟಿದ್ದೀರಿ. ಹಾಗಾದರೆ ಏನು ತಪ್ಪು ಮಾಡಿದ್ದಾರೆ ವಿಕಲಚೇತನರು? ಒಂದು ಕುಟುಂಬದಲ್ಲಿ ಸಾಮಾನ್ಯ ಅಂತರ್ಜಾತೀಯ ಆಯಿತು ವಿವಾಹ ಆದರೆ ನೀವು 3 ಲಕ್ಷ ಪ್ರೋತ್ಸಾಹಧನ ಘೋಷಣೆ ಮಾಡಿದ್ದೀರಿ. ಆದರೆ ವಿಕಲಚೇತನರಿಗೆ ನೀವು 50,000 ರೂಪಾಯಿ ಘೋಷಣೆ ಮಾಡಿದಿರಿ. ಅದೇ ವಿಕಲಚೇತನರೇ ಮದುವೆ ಆದರೆ ಆ ಪ್ರೋತ್ಸಾಹಧನ ಸಹ ಕೊಡಲ್ಲ. ಇಂಥ ಹಲವಾರು ನ್ಯೂನ್ಯತೆಗಳು ಇವತ್ತು ಸರ್ಕಾರಕ್ಕೆ ಕಣ್ಚರಿಸುವಂಥ ಕೆಲಸ ಮಹಾಂತೇಶ್ ಮತ್ತು ಅವರ ಸಂಗಡಿಗರು ಮಾಡ್ತಾ ಇದ್ದಾರೆ. ಅದು ಒಂದು ಹಾಡಿನ ಮುಖಾಂತರ. ದಯವಿಟ್ಟು ನಾನು ವಿನಂತಿಸಿಕೊಳ್ತಾ ಇದ್ದೇನೆ, ತಾವುಗಳು ಎಚ್ಚರ ವಹಿಸಿ ಬಡ ಜನರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಿ. ನಿಮ್ಮ ಅಧಿಕಾರ ದಾಹಕ್ಕೆ ನೀವು ಮಾಡ್ತಾ ಇರುವ ಕೆಲಸ ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಕಣ್ಣೀರಾಗ್ತಾ ಇದ್ದಾರೆ. ಬೆಲೆಗಳು ಗಗನಕ್ಕೆ ಏರಿತಾ ಇದೆ. ಇಂಥ ಸಂದರ್ಭದಲ್ಲಿ ನೀವು ವಿಕಲಚೇತನರ ಕೈ ಹಿಡಿದಿಲ್ಲ ಅಂದರೆ ಭಗವಂತ ಖಂಡಿತವಾಗಲೂ ನಿಮ್ಮನ್ನು ಕ್ಷಮಿಸಲ್ಲ. ಇಷ್ಟು ನಾನು ಹೇಳಕ್ಕೆ ಬಯಸ್ತೇನೆ. ದಯವಿಟ್ಟು ವಿನಂತಿಸ್ಕೊಳ್ತಾ ಇದ್ದೇನೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ, ವಿಕಲಚೇತನರ ನೆರವಿಗೆ ನೀವು ಈ ಕೂಡಲೇ ಬರಬೇಕು. ಅವರಿಗೂ ಸಹ ಮಾಸಾಶನ ಅಂತ ಹೇಳಿಬಿಟ್ಟು 2,000 ಬದಲಿಗೆ ನೀವು 3,000 ರೂಪಾಯಿ ಕೊಡಿ. ನಿಮಗೆ ಪುಣ್ಯ ಬರುತ್ತೆ. ಎಲ್ಲೋ ಒಂದು ಕಡೆ ಆ ಮಾಡಿದಂಥ ಪಾಪಗಳಿಗೆ ಒಂದು ಚಿಕ್ಕ ಪರಿಹಾರ ಆಗುತ್ತೆ. ಆದರೆ ಇವತ್ತು ಕಂಡವರಿಗೆ 2,000 ರೂಪಾಯಿ, 3,000 ಎಲ್ಲ ತೆರಿಗೆದಾರರ ದುಡ್ಡು ಕೊಡುವಾಗ ನೀವಿಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ವಿಕಲಚೇತನರಾಗಿ ಹುಟ್ಟಿದಂಥವರನ್ನು ಯಾರು ನೋಡ್ಕೊಳ್ತಾರೆ? ದಯವಿಟ್ಟು ಅವರ ನೋವಿಗೆ ನೀವು ಸ್ಪಂದಿಸಬೇಕಂತ ನಾನು ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾಯಕ ಕಂಬದರಂಗಯ್ಯ. ಇವತ್ತು ಭಾಳ ವಿಶೇಷವಾದಂಥ ದಿನ. ನಾನೊಬ್ಬ ವಿಶೇಷ ಚೇತನ ಎನ್ನುವಂಥ ಒಂದು ಸಾಂಗನ್ನು ಇವತ್ತು ನಾನು ಹಾಡೋದಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಶ್ರೀಯುತ ಮಹಾಂತೇಶ್ ಬ್ರಹ್ಮ ಅವರು ಇದ್ದಾರೆ ನನ್ನ ಜೊತೆ. ಇವರ ಒಂದು ವಿಶೇಷ ಚೇತನರನ್ನು ಕುರಿತಾದಂಥ ಒಂದು ಜಾಗೃತಿ ಗೀತೆ ಇದು. ಬಹಳ ಚೆನ್ನಾಗಿ ಲಿರಿಕ್ಸ್ ಇದೆ. ಈ ಒಂದು ಹಾಡಿನ ಮೂಲಕ ಕೂಡ ನಾನು ಅವರಿಗೆ ಶುಭ ಹಾರೈಸ್ತೀನಿ. ಈ ಒಂದು ಹಾಡು ಎಲ್ಲೆಡೆ ವೈರಲ್ ಆಗಲಿ. ನೀವು ಕೂಡ ಯಾರ್ಯಾರು ನೋಡ್ತಿದ್ದೀರಿ ಈ ಸಾಂಗ್ ಇರ್ಬೋದು, ಈ ಬೈಟ್ಸ್ ಇರ್ಬೋದು, ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ನಮ್ಮ ಈ ಒಂದು ವಿಕಲಚೇತನ ಏನಿದ್ದಾರೆ ಅವರ ಎಲ್ಲ ಕಷ್ಟಗಳು ದೂರ ಆಗಲಿ ಅಂತ ನಾನು ಕೂಡ ಹಾರೈಸ್ತಾ ಈ ಒಂದು ಸಾಂಗ್ಗೆ ನಾನು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅವರಿಗೆ ನೀವು ಸಹಾಯ ಮಾಡಿ. ನನ್ನ ಹೆಸರು ಮಹಾಂತೇಶ್ ಬ್ರಹ್ಮ ಅಂತ, ವಿಕಲಚೇತನರ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು. ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಪುರಸ್ಕೃತರಿದ್ದೀವಿ. ಈಗ ನಾವು ವಿಕಲಚೇತನರ ಅಭಿವೃದ್ಧಿ ಸಂಘ ಅಂತ ಸ್ಥಾಪನೆ ಮಾಡಿ ಸುಮಾರು ಕಳೆದ 5 ವರ್ಷಗಳಿಂದ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಮಾಡಿ ವಿಕಲಚೇತನರ ಕುಂದುಕೊರತೆಗಳು, ವಿಕಲಚೇತನರ ಬೇಡಿಕೆಗಳನ್ನು ನಾವು ಎಲ್ಲ ಕಡೆಯಿಂದನೂ ಮಾಹಿತಿ ಸಂಗ್ರಹ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಹಲವಾರು ಪತ್ರಗಳನ್ನ ಬರೆದಿದ್ವಿ. ಅದರಲ್ಲಿ ಮುಖ್ಯವಾಗಿ ವಿಕಲಚೇತನರ ಮಾಸಾಶನವನ್ನು ಹೆಚ್ಚಳ ಮಾಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಯವರಿಗೆ 3 ಬಜೆಟ್ ಮಂಡನೆ ಮಾಡಿದಾರಲ್ಲ, 3 ಬಾರಿನೂ ನಾವು ಅವರಿಗೆ ಮನವಿ ಪತ್ರವನ್ನು ನೀಡಿದ್ವಿ. ಆದರೆ ದುರದೃಷ್ಟವಶಾತ್ ಏನಪ್ಪ ಅಂದರೆ ಅವರು ಯಾವಾಗಲೂ ಮಾಸಾಶನ ಹೆಚ್ಚಳ ಮಾಡಲೇ ಇಲ್ಲ. ಹಾಗಾಗಿ 3 ವರ್ಷ ಕಾದ ನಂತರ ನಮಗೆ ಭಾಳ ಬೇಸರ ಆಯಿತು. ನಿರೀಕ್ಷೆ ಭಾಳ ಇತ್ತು ಅವ್ರ ಬಗ್ಗೆ. ಇಲ್ಲ ಇವರು ಮಾಸಾಶನ ಹೆಚ್ಚಳ ಮಾಡ್ತಾರಂತ. ಮಾಸಾಶನ ಹೆಚ್ಚಳ ಮಾಡಲೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನಂದರೆ, ಈಗ ಗ್ಯಾರಂಟಿ ಯೋಜನೆಗಳಂತ ಇಡೀ ಕರ್ನಾಟಕದಲ್ಲಿ ಎಲ್ಲ ಮನೆ ಮಾತಾಗಿದೆ. ಈಗ ಮೊದಲನೇದಾಗಿ ಹೇಳ್ಬೇಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಅಂತ ಮಹಿಳೆಯರಿಗೆ 2,000 ರೂಪಾಯಿ ಈ ಸರ್ಕಾರ ಕೊಡ್ತಾ ಇದೆ. ಆದರೆ ವಿಕಲಚೇತನರಿಗೆ ಬರೀ 800 ರೂಪಾಯಿ ಕೊಡ್ತಾ ಇದೆ. ಅವರಿಗೆ ಆಧಾರ್ ಕಾರ್ಡ್ ತೋರಿಸಿದರೆ ಈ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಮೇಡಮ್ ಅವರು ಸಹ ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ಬೋದು. ಅದೇ ವಿಕಲಚೇತನರು 765 ರೂಪಾಯಿ ಹಣವನ್ನು ನೀಡಿ ಕೇವಲ 100 ಕಿಲೋಮೀಟ್ರ್ ಮಾತ್ರ ಬಸ್ ಪಾಸ್ ತೋರಿಸ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಕರ್ನಾಟಕ ಸರ್ಕಾರ ತಂದಿಟ್ಟಿದೆ. ಎಲ್ಲ ಜಾತಿ ಜನಾಂಗದವರಿಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದೆ. 18.5 ಲಕ್ಷ ಏನು ನಾವು ಸಂಖ್ಯೆಯಲ್ಲಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ವಿಕಲಚೇತನರು, ನಮಗಾಗಿ ಇದುವರೆಗೂ ಒಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿಲ್ಲ. ನಂತರ ಎಲ್ಲ ಒಂದು ಜಾತಿಗಳಲ್ಲಿ ಅಂತರ್ಜಾತಿ ವಿವಾಹ ಅಂತ ಯಾರಾದರೂ ಮದುವೆ ಆದರೆ ಅವರಿಗೆ ಕರ್ನಾಟಕ ಸರ್ಕಾರ 3 ಲಕ್ಷ ರೂಪಾಯಿಗಳನ್ನು ಪ್ರೋತ್ಸಾಹಧನ ಅಂತ ಕೊಡ್ತಾ ಇದೆ. ಅದೇ ವಿಕಲಚೇತನರು ಮದುವೆ ಆದರೆ ಕೇವಲ 50,000 ರೂಪಾಯಿ ಕೊಡ್ತಾ ಇದೆ. ಅದರಲ್ಲೂ ಒಂದು ಕಂಡೀಷನ್ ಇದೆ, ಏನಂತಂದರೆ ವಧುವರ ಇಬ್ಬರು ವಿಕಲಚೇತನರಾಗಿದ್ದರೆ ಅವರಿಗೆ ಯಾವುದೇ ರೀತಿ ಪ್ರೋತ್ಸಾಹಧನ ಕೊಡೋದಿಲ್ಲ. ಅಂದರೆ ಇದು ಅವೈಜ್ಞಾನಿಕ ಅಲ್ವಾ ಇದು?
ಈಗ ವೋಟ್ ಬ್ಯಾಂಕಿಗೋಸ್ಕರ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆಯಾ, ಅದ್ರ ಬಗ್ಗೆ ನಮಗೆ ಆಕ್ಷೇಪಣೆ ಇಲ್ಲ. ಅವ್ರಿಗೆ 2,000 ಅಲ್ಲ 3,000 ಕೊಡಲಿ, ನಾವು ಅದ್ರ ಬಗ್ಗೆ ಚಕಾರ ಎತ್ತಲ್ಲ, ಅದನ್ನು ನಾವು ಯಾವುದೇ ರೀತಿ ಪ್ರಶ್ನೆ ಮಾಡಲ್ಲ. ಆದರೆ ನಮ್ಮ ವಿಕಲಚೇತನರ ಹಕ್ಕುಗಳ ಸಂಬಂಧಪಟ್ಟಂಗೆ ನಮಗೆ ಯಾಕೆ 800 ರೂಪಾಯಿ ಕೊಡ್ತಾಯಿದ್ದೀರಾ? ನಮ್ಮ ಹತ್ರ ಯಾಕೆ 765 ರೂಪಾಯಿ ಕಟ್ಟಿಸ್ಕೊಂಡು 100 ಕಿಲೋಮೀಟ್ರು ಓಡಾಡಲಿಕ್ಕೆ ಅವಕಾಶ ಕೊಡ್ತಾಯಿದ್ದೀರಾ ಬಸ್ನಲ್ಲಿ? ನಮಗೆ ಯಾಕೆ ಇದುವರೆಗೂ ಒಂದು ಪ್ರತ್ಯೇಕ ಅಭಿವೃದ್ಧಿ ನಿಗಮ ನೀವು ಸ್ಥಾಪನೆ ಮಾಡಿಲ್ಲ? ನಮಗೆ ಯಾಕೆ ನೀವು ವಿವಾಹ ಪ್ರೋತ್ಸಾಹನ, ಅಂತರ್ಜಾತಿ ವಿವಾಹ ಪ್ರೋತ್ಸಾಹನ ಕೊಟ್ಟಂಗೆ ನಮಗೆ ಯಾಕೆ 3 ಲಕ್ಷ ನೀವು ಕೊಡ್ತಾ ಇಲ್ಲ? ಇವೆಲ್ಲ ತಾರತಮ್ಯ ಅಲ್ವಾ? ನಮಗನ್ಸುತ್ತೆ ವಿಕಲಚೇತನರು ನಾವು ಅಥವಾ ಈ ಸರ್ಕಾರ ನಡೆಸ್ತಿರ್ತಕ್ಕಂಥವ್ರು ಪ್ರತಿನಿಧಿಗಳು ವಿಕಲಚೇತನರಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಈ ಮೂಲಕ ನಾನು ಮನವಿ ಮಾಡೋದೇನೆಂದರೆ, ಈ ಹಾಡನ್ನು ರಚನೆ ಮಾಡ್ತಿರೋ ಉದ್ದೇಶ ಅದೇನೆ. ಈ ಕರ್ನಾಟಕ ಸರ್ಕಾರವನ್ನು ಎಚ್ಚರಿಸೋಂಥ ಕೆಲಸ ಇವತ್ತು ನಾವೆಲ್ಲ ವಿಕಲಚೇತನರು ಮಾಡಬೇಕಾಗಿದೆ. ಹಾಗಾಗಿ ನಾನೊಬ್ಬ ವಿಶೇಷ ಚೇತನ ಅನ್ನೋ ಒಂದು ಗೀತೆ ಮೂಡಿ ಬರ್ತಾ ಇದೆ. ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿ 1 ಲಕ್ಷ ಸಹಿಯನ್ನು ಸಂಗ್ರಹ ಮಾಡಿ ಕರ್ನಾಟಕ ಸರ್ಕಾರಕ್ಕೆ ಒತ್ತಡವನ್ನು ಏರಿ ಮಾಸಾಶನವನ್ನು ಹೆಚ್ಚಳ ಮಾಡಲೇಬೇಕಂತ ನಾವು ಕಂಕಣಬದ್ಧರಾಗಿ ನಿಂತು ಇವತ್ತು ಈ ಹಾಡನ್ನು ಮಾಡ್ತಾಯಿದ್ದೀವಿ. ಇದಕ್ಕಿಡೀ ಕರ್ನಾಟಕ ರಾಜ್ಯದ ಜನತೆ, ಮಾಧ್ಯಮ, ಎಲ್ಲ ಪ್ರಗತಿಪರ ಸಂಘಟನೆಯವರು ಎಲ್ಲರೂ ಸಹ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ನಮಗೆ ಬೆಂಬಲವನ್ನು ನೀಡಿದ್ದಾರೆ. ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇದನ್ನು ನೋಡಿ ಆದಷ್ಟು ಬೇಗ ವಿಕಲಚೇತನ ಮಾಸಾಶನ ಹೆಚ್ಚಳ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡೋಂಥ ಒಂದು ಸಂಭವ ಬರುತ್ತಂತೇಳಿ ನಾನು ಈ ಮೂಲಕ ಕರ್ನಾಟಕ ಸರ್ಕಾರಕ್ಕೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಮಾಧ್ಯಮದವರು ಎಲ್ಲ ರೀತಿ ನೀವು ನಮಗೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ವಿಕಲಚೇತನರಿಗೆ, ತಮಗೂ ಸಹ ನಾನು ಧನ್ಯವಾದ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ಹಾಡನ್ನು ಕಂಬುದ್ರಂಗೆ ಅಂತ ಒಬ್ಬ ನಮ್ಮ ಸರ್ ಭಾಳ ವಿಶೇಷವಾಗಿ ಹಾಡಿದ್ದಾರೆ. ಸಂಗೀತ ನಿರ್ದೇಶಕರಾದಂಥ A.T. ರವಿಶ್ರವರು ಅತ್ಯುತ್ತಮ ಸಂಗೀತವನ್ನು ನೀಡಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದನ ತಿಳಿಸ್ತೇನೆ. ನಮಸ್ಕಾರ.